ನಮಸ್ಕಾರ ಎಲ್ರಿಗೂ. ಉತ್ತರ ಕನ್ನಡ ಆವಾಜ ಇದೆ. ಉತ್ತರ ಕನ್ನಡ ಆವಾಜ ಅಂದ್ರೆ ಹೆಂಗ? ನಮಸ್ಕಾರ ಎಲ್ಲರಿಗೂ. ಈಗ ನಮಸ್ಕಾರ ಅಂತಾನೆ. ಈಗ ಪೇಪರ್ನಾಗ ಓದ್ತಾನೆ. ಲಾಸ್ಟ್ ಟೈಮ್ ಸ್ಟೈಲ್ ಹೊಡೆದಾಗ ಮಾತಾಡಕ್ ಹೋದ್ನಿ, ಭಾಳ ಎಲ್ಲ ಮಿಸ್ ಆಗಿತ್ತು. ಆಮೇಲೆ ಮತ್ತೊಂದು ಓದಾಕಾಯ್ತು, ಸರ್ಕಾರಿ ಮತ್ತೊಂದು ಚಾಲು ಮಾಡ್ತಾನೆ. ಅಂದಂಗೆ ಶನಿವಾರ ಕಿಚ್ಚ ಬರ್ತಾನೋ, ಸೊ ಅವನ ಸ್ಟೈಲ್ನಾಗ ನನ್ನ ಸಮಸ್ತ ಉತ್ತರ ಕರ್ನಾಟಕ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ರೊಟ್ಟಿ ಹಬ್ಬ 2ಗೆ ವಾರ್ಮ್ ವೆಲ್ಕಮ್. ಸೊ ಜನರಲಿ ಕನ್ನಡ ಮಾತಾಡ್ಬೇಕಾದ್ರೆ ಈಗ ನನ್ನ ಮಗನ ಜೊತೆ ನಡು ಇಂಗ್ಲೀಷ್ ಬಂದು ರೂಢಿ ಆಗೈತೆ. ಸೊ ನಂಗೆ ಸ್ಪಷ್ಟ ಕನ್ನಡ ಮಾತಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇರ್ತೈತೆ. ಸೊ ನಡು ಒಂದೊಂದು ಇಂಗ್ಲೀಷ್ ಅಕ್ಷರ ಬರೋ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಅಕ್ಕಾರ ನನ್ನ ಮ್ಯಾಗ ದೊಡ್ಡ ಜವಾಬ್ದಾರಿ ಆಗಿಬಿಟ್ರಿ. ನಾ ಉತ್ತರ ಕರ್ನಾಟಕ ಬಗ್ಗೆ ಎಷ್ಟು ಹಳ್ಳಿದಾವೆ ಹೇಳಂತ ಅಕ್ಕಾರ ನಾನು ರಿಸರ್ಚ್ ಮಾಡಿಲ್ರಿ. ಸಾರಿ, 31 ಜಿಲ್ಲೆ ಅದಾವು. ಅದರಾಗಿನ 13 ಜಿಲ್ಲೆ ಮೇಜರ್ ಜಿಲ್ಲೆ ಯಾವ? ಗದಗ, ಕೊಪ್ಪಳ, ಬೆಳಗಾವಿ, ಗುಲ್ಬರ್ಗ, ಹಾವೇರಿ, ಹಿಂಗೆ 13 ಡಿಸ್ಟ್ರಿಕ್ಟ್ಗಳು ಹಿಡಿದ ಉತ್ತರ ಕರ್ನಾಟಕ ಒಂದು ದೊಡ್ಡ ಕುಟುಂಬ ಆಕೈತಿ. ಆ ಕುಟುಂಬನಾಗ ನಾವು ಎಲ್ಲರೂ ಎಲ್ಲಿದ್ರೆ ಎಲ್ಲಿ ಬರ್ತೀವಿ. ಎಷ್ಟೋ ಸರ್ತಿ ಗೊತ್ತಾಗ್ತದೆ ಇರೋದು ಬೆಳಗಾವಿ, ಊರಿರೋದೆಲ್ಲೋ ಬೇರೆ ಕಡೆ, ಬಾಜುಗೆ ಇದ್ವಿ. 45 ವರ್ಷ ಆದ್ರೂ ಸಿಕ್ಕಿಲ್ಲ. ನನ್ನ ವಯಸ್ಸು 45 ಅಲ್ಲ, 45 ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ. ನಾವು ಭಾಳ ಸಣ್ಣ ಹೋದೇನೆ. ಆಮೇಲೆ ಇವತ್ತು ವಯಸ್ಸೆಲ್ಲರಿಗೂ. ಈಗ ಮೊದಲು ಹೇಳೋದಂಗೆ ನಾವು ಕನ್ನಡ ಮಂದಿ, ನಾವು ಹೋಗಿರೋ ಊರಿಲ್ಲ, ತಿಂದಿದ್ದು ತಿಂಡಿಲ್ಲ, ಗೆದ್ದಿದ್ದು ದೇಶ ಇಲ್ಲ, ಎಲ್ಲಿ ಹೋದ್ರೂ ಸಿಗ್ತೀವಿ. ಖರೆ ಅಂದ್ರು ಮಂದ್ಯಾಗ ಅಡ್ಡಾಡ್ತಿರ್ತೇವೆ. ನೀವು ಬಸವರ ಇರ್ಬೇಕ್ರೆ ಕನ್ನಡ ಮತ್ತೆ ಏನು ಗೊತ್ತಬೇಕು, ಹೆಸರ್ಲಾಗ ಗೊತ್ತಾಗಿದ್ ಬಿಡ. ಖರೆ ಒಂದು ಒಳಗೆ ಒಂದು ಹಂಬಳ ಇರ್ತದೆ. ನೀ ಎಲ್ಲಿ ಮಲೇಷ್ಯಾಗ ಬಂದು, KLನಾಗ ಬಂದು, ನಮ್ಮ ಮಂದಿ ಇರ್ಬೇಕು, ಯಾವಕ್ಕೆ ಇರ್ಬೇಕು. ಬಾಳೆ ನೀವು ಮೌನ ಅಂದ್ರೆ ಮಜಾ ಅದೊಂದು ಹುರುಪ್ ಬರ್ತದೆ ಅದು. ಸೊ ಅದನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ಹಂಗೆ ಮಾಡಿದಾಗ ಅಡ್ಡಾಡತ್ತೀನಿ ಈ ಕಡೆ ಆ ಕಡೆ. ಹೋದ ವರ್ಷ ಆಕ್ಚುಲಿ ಇನ್ನೊಂದು ಬೇರೆ ಒಂದು ಫಂಕ್ಷನ್ ಇತ್ತು, ಅಡ್ಡಾಡತ್ತೀನಿ ಕನ್ನಡ ಮಂದಿ ಅಂತ ಹೋದ್ವಿ. ಅಲ್ಲಿ ಇಬ್ಬರು ಮಂದಿ ಬಂದ್ರೆ ಇನ್ನು ತೇಡ್ರಿಲ್ಲ ಅಂತ. ನಾವು ಒಮ್ಮೆ ಗಾಬರಿ ಯಾರಪ್ಪ ಅಂತ. ನಾ ಕಿರಣ್ ರೊನ್ನದ, ನಾ ಕಿರಣ್ ನಿಲುಗಲ್ ಅಂತ. ಏನು ಹಫ್ತ ಕೊಡ್ಬೇಕಾ ಅಂತ ಅವ್ರು ಕೇಳೋ ಸ್ಟೈಲ್ ಹಂಗಿತ್ತು. ಎಲ್ಲವ್ರು ನೀವು ಅಂತ ಕೇಳ್ರು. ಬೆಳಗಾವ್ ದೊಡ್ಡ ಅಂದ್ಕೊಳ್ಳಿ, ನಿಮ್ಗೆ ಆಮೇಲೆ ಮೆಸೇಜ್ ಮಾಡ್ತಾರೆ, ರಿಪ್ಲೈ ಮಾಡಿದ್ರೆ ಹೋಗ್ಬಿಟ್ರ. ಆ ಒಂಥರ ಗಾಬರಿಬಿಟ್ಟು ನಾನು ಊಟ ಮಾಡಕ್ರೆ ಹೊಂಟೇನಿ, ಊಟ ಮಾಡ್ಲು ಬೇಡು ಅವ್ರು ಹೇಳಿಸ್ತಾನೆ. ಆ ಕಿರಣ್ ರೊನ್ನದ್ ನೋಡಕ್ ಮೋಜ್ ಸಣ್ಣದೈತಿ. ಕರೆ ಅವಾಜ್ ಮಾಡ್ರಿ ಹೆಂಗೆ ಗೊತ್ತಿಲ್ಲ ನಿಮ್ಗೆ ತೇಡ್ರಿಲ್ಲ ಅಂತ ಅಂದ್ರೆ ಹ್ಞೂ ಏನಾಗ್ತದೆ ಅಂದ್ಕೊಳ್ಳಿ. ಆಮೇಲೆ ಅವ್ರು ಗ್ರೂಪ್ ಮಾಡಿದ್ರು, ಉತ್ತರ ಕರ್ನಾಟಕ ಗ್ರೂಪ್ ಅಂತ. ಫಸ್ಟ್ ಎಲ್ಲರೂ ಕೂಡಿದ್ವಿ chapati.comನಾಗ. ಆಯ್ತು ಬಿಡಪ್ಪ ಒಂದು ಸ್ವಲ್ಪ ಫ್ಯಾಮಿಲಿ ಐತಂತ. ರೊಟ್ಟಿ ಹಬ್ಬ 1.0 ಮಾಡಿದ್ಮೇಲೆ ಗೊತ್ತಾಯ್ತು ಎಷ್ಟು ಮಂದಿದೀವಿ ಅಂತ. 2.0 ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಕಿರಣ ನಾವು ಲಾಸ್ಟ್ ಟೈಮ್ ಹೋದ ವಾರ ಮಾತಾಡ್ಬೇಕಾರೆ 60 ಕಡೆಯವ್ರಿ ಅಂತಂದ್ರೆ ನಾಳೆ ಸಂಜೆ ತಕ್ಕ ನೋಡೋಣ ಅಂತ 125 ಮಂದಿ ಆಲ್ಮೋಸ್ಟ್ ರಿಜಿಸ್ಟರ್ ಆಗಿತ್ತು. ಸೊ ಆ ಫ್ಯಾಮಿಲಿ ಗ್ರೋ ಆಗತ್ತೈತೆ. ಥ್ಯಾಂಕ್ ಯು ಅಂಡ್ ಲೆಟ್ಸ್ ಕೀಪ್ ಇಟ್ ಗ್ರೋಯಿಂಗ್. ಈಗ ಸಾಕು ಉತ್ತರ ಕರ್ನಾಟಕ ಸಂಕ್ರಮಣ ಬರೋನಿ. ಇವರ ಕಿರಣ್ ಅವ್ರು ಪ್ರೆಷರ್ ಹಾಕಿರ 15 ನಿಮಿಷ ಮಾತಾಡಂತ. ಹೆಂಗ್ರಿ ಸರ್ ನೀವು ಅಲ್ಲಿ ನಿಂತೀರಿ? ಬೋರ್ ಹಿಡತ್ತಿತ್ತು ಕೆಲವೊಂದ್ಸತ್ತು. ಅವಾಜ್ ಬರ್ಬೇಕ್ರಿ, ಒಂದಿಬ್ಬರು ಮಂದಿ ಅಂದ್ರೆ ಅವ್ರು ರೊಕ್ಕ ಕೊಟ್ಟಂಗೆ ಹಾಕೈತಿ. ಈಗ ನಾವೆಲ್ಲ ಕರ್ನಾಟಕ ಮಂದಿ, ಇಂಡಿಯಾ ಮಂದಿ ಬರ್ತೀವಿ. ವರ್ಷ ಎಷ್ಟೋ ಹಬ್ಬ ಮಾಡ್ತೀವಿ, ಹಂಗೆ ಮಾಡ್ಕೋತಿರ್ತೀವಿ. ಸ್ವಲ್ಪ ಮೀನಿಂಗ್ ಗೊತ್ತಿರ್ತೈತಿ, ಅಕ್ಕ ಎರಡು ಸ್ವಲ್ಪ ಮೀನಿಂಗ್ ಗೊತ್ತೈತಿ, ಸ್ವಲ್ಪ ಸಂಸ್ಕೃತಿ ದೊಡ್ಡವ್ರು ಹೇಳ್ಯಾರಂತ ಮಾಡ್ತೀವಿ. ಎಕ್ಸಾಕ್ಟ್ ರೀಸನ್ ಗೊತ್ತೈತೆ. ಹಂಗ ಸಂಸ್ಕೃತಿ ಸಂಕ್ರಮಣ ಸಾರಿ ಅದೇ ಯಾಕಂದ್ರೆ ನಮ್ಮ ಹಿರಿಯರು ಎಸ್ಪೆಷಲಿ ಪುರಾತನ ಕಾಲದಿಂದ ಏನೇನು ಮಾಡ್ಕೊಂಡು ಬಂದವಲ್ಲ ಅದಕ್ಕೊಂದು ರೀಸನ್ ಇರ್ತೈತಿ. ಬೋತ್ ರಿಲಿಜಿಯಸ್ ಆಸ್ ವೆಲ್ ಆಸ್ ಸೈಂಟಿಫಿಕ್, ವೈಜ್ಞಾನಿಕ ಕಾರಣಗಳಂತವಲ್ಲ. ಹಂಗ ಸಂಕ್ರಮಣಕ್ಕೂ ಒಂದು ದೊಡ್ಡ ವೈಜ್ಞಾನಿಕ ಕಾರಣ ಐತಿ. ಈಗ ಸಮಸ್ತ ಬ್ರಹ್ಮಾಂಡ ಅದ್ರ ಭಾಗ ಅಂತ ನಂಬಿ ನಾವೆಲ್ಲ ಭಾರತೀಯರು ಬರೀ ಕರ್ನಾಟಕದವರ ಎಲ್ಲರೂ ಭಾರತೀಯರು. ಹಂಗ ಮೂಲಭೂತಗಳು ಇರ್ತಾವಲ್ಲ, ಫೈರ್, ವಾಟರ್, ಏರ್, ಸ್ಪೇಸ್, ಅರ್ತ್, ಇದನ್ನ ನಮ್ಮ ಬಾಡಿನಾಗ ಒಯ್ತದ ಅಂತಾರೆ. ಸೊ ಬ್ರಹ್ಮಾಂಡದಲ್ಲಿ ಯಾವ್ದಾರ ಏನಾದ್ರೂ ಚೇಂಜ್ ಆಗತ್ತಂದ್ರೆ ಇಟ್ ವಿಲ್ ಎಫೆಕ್ಟ್ ಆ ಬಾಡಿ. ಸಂಕ್ರಮಣ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈಗ ನಾವು ಭೂಗೋಳ ಶಾಸ್ತ್ರ ಅಂದ್ರೆ ಜಾಗ್ರಫಿನಾಗ ಏನು ಕಲ್ತಿರ್ತೀವಿ, ಅರ್ತ್ ಅಂಡ್ 3 ಮೇಜರ್ ಲೈನ್ಸ್ ಅದೇವಂತ. ಇಕ್ವೇಟರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೀವು ಇಕ್ವೇಟರ್ನಾಗ ನಿಂತು ನೋಡ್ರಿ ಅಂತಂದ್ರೆ ಸೂರ್ಯ ಪೆಂಡುಲಮ್ ಗತೆ ಕಾಣಿಸ್ತಾನೆ. ಅಲ್ಲಿ ಹೋಗ್ತಾನೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ, ವಾಪಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಬರ್ತಾನೆ. ಇವೆರಡೂ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್. ಈಗ ಅದ ಫ್ರಮ್ ಸೆಕೆಂಡ್ ಹಾಫ್ ಅಂದ್ರೆ ವೆನ್ ದ ಸನ್ ಅಲ್ಲಿಂದ ಕ್ಯಾನ್ಸರ್ ಇಂದ ಕೇಪ್ರಿಕಾನ್ ಬರ್ತಾನೆ, ಅದು ಮಕರ ರಾಶಿಗೆ ಎಂಟರ್ ಅಂತ. ದಿಸ್ ಇಸ್ ಕಾಲ್ಡ್ ಮಕರ ಸಂಕ್ರಮಣ. ಇದು ಸೈಂಟಿಫಿಕ್ ರೀಸನ್. ಬಟ್ ವಾಟ್ ಇಟ್ ಮೀನ್ಸ್, ಭಾರತದಲ್ಲಿ ಚಳಿ ಕಮ್ಮಿ ಆಗಿ ನಮ್ಮ ಅಲ್ಲಿ ಸೂರ್ಯ ತನ್ನ ತೀಕ್ಷ್ಣ ಹೆಚ್ಚು ಮಾಡ್ತಾನೆ, ಕತ್ಲು ಕಮ್ಮಿ ಆಕೈತಿ, ಬೆಳಕು ಹೆಚ್ಚು ಆಕೈತಿ. ಸೊ ಇದನ್ನ ಸೆಲೆಬ್ರೇಟ್ ಮಾಡಕ್ಕೆ ನಮ್ಮ ಹಿರಿಯರೆಲ್ಲರೂ ಕೊಡಿಸಿ ಸಂಕ್ರಮಣ ಮಾಡೋಣ ಅಂತ ಹೇಳಿದ್ರು. ಅವಾಗ ಏನು ಮಾಡ್ತೇವೆ, ಫಸ್ಟ್ ಥಿಂಗ್ ನಮ್ಮ ವೆರಿ ಇಂಪಾರ್ಟೆಂಟ್ ಸೂರ್ಯ ಅಂದ್ರೆ ದ ಹೀಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಬಾಡಿ ಹ್ಯಾಸ್ ಟು ಗೆಟ್ ಯೂಸ್ ಟು ದ್ಯಾಟ್. ಸೊ ಹೀಗಾಗಿ ಅದನ್ನು ಮಾಡ್ತೀವಿ ನಾವು.
ಇದನ್ನ ನಮ್ಮ ಹಿರಿಯರು ಹೆಂಗೆ ಮಾಡ್ತಾರಂತಂದ್ರೆ ಒಮ್ಮೆ ಸಡನ್ ಚೇಂಜ್ ಮಾಡೋದು ಬೇಡ, ಹಬ್ಬ ಮಾಡ್ರಿ, ನಿಮ್ಮ ದಿನನಿತ್ಯದ ಕಾರ್ಯಗಳನ್ನು ಅಡ್ಜಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಅದ ಸಂಕ್ರಮಣ ಆದ್ಮೇಲೆ ಅದರೆಲ್ಲ ಇಂಪಾರ್ಟೆಂಟ್ ಪಾರ್ಟ್ ಏನ ಎಳ್ಳು ಬೆಲ್ಲ ಬೀರೋದು. ಎದಕ್ಕೆ ಬಿಡ್ತೀವಿ? ರೀಸನ್ ಅದು. ಈಗ ಚಳಿಗಾಲ ಇರ್ತದಲ್ಲ, ಎವ್ರಿಥಿಂಗ್ ಇಸ್ ರೆಸ್ಪೆಕ್ಟ್ ಇಂಡಿಯಾ, ಅಲ್ಲಿ ನಮ್ಮ ಬಾಡಿನಾಗ ಆಯಿಲ್ ಅಂಶ ಕಮ್ಮಿ ಆಗುತ್ತೆ. ಎಳ್ಳು, ಬೆಲ್ಲ, ಕೊಬ್ಬರಿ ಇವೆಲ್ಲ ತರ ಆಯಿಲ್ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಬೀರ್ರೆ ಆಲ್ ದ ಇಂಗ್ರೀಡಿಯೆಂಟ್ಸ್ ಗಿವನ್ ಬ್ಯಾಕ್ ಟು ಯುವರ್ ಬಾಡಿ. ಅದಕ್ಕೆ ಎಳ್ಳು ಬೆಲ್ಲ ಬರೋದಿರ್ತದೆ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಸೈಂಟಿಫಿಕ್ ರೀಸನ್. ಎಲ್ಲರೂ ನೋಡೋದು ಎಲ್ಲ ತಿಳಿಯದೈತಲ್ಲ, ಏನೂ ತಿಳಿಯೋದು ಅನ್ಸತ್ತೆ. ಹೆಂಗೈತೆ ಕೇಸು ಕೇಳತ್ತೆ? ಈಗ ಅದಷ್ಟೇ ಅಲ್ಲ, ಈಗ ಅದೊಂದು ಸೈಂಟಿಫಿಕ್ ರೀಸನ್ ಅಂತ. ಆಕ್ಚುಲಿ ನಮ್ಗೆ ಏನೇನು ದೊಡ್ಡ ಪುರಾಣಗಳದಾವಲ್ಲ ಅವು ಎಲ್ಲ ಭಾಳ ಇಂಪಾರ್ಟೆಂಟ್. ಇದು ಸಂಕ್ರಮಣ ಎಷ್ಟು ಇಂಪಾರ್ಟೆಂಟ್ ಡೇ ಅಂದ್ರೆ ಸಿಕ್ಕಾಪಟ್ಟೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಭಗೀರಥ ತಪಸ್ಸು ಮಾಡಿ ಗಂಗೆ ನೆಲಕ್ಕೆ ಬಂದು ಹತ್ತಿದ ದಿವಸನೂ ಸಂಕ್ರಮಣನೇ ಇತ್ತು. ಆಮೇಲೆ ಶಿವ ವಿಷ್ಣು ಪರಮಬೋಧಕ್ಕೆ ಹೊತ್ತಿದ್ದನು ಸಂಕ್ರಮಣ ದಿನ. ಅಷ್ಟೇ ಯಾಕೆ ಮಹಾಭಾರತನಾಗ ಇಷ್ಟ ಮೃತ್ಯು ಇದ್ದದ್ದು ಭೀಷ್ಮ ತನ್ನ ದೇಹ ತ್ಯಾಗ ಮಾಡಿದ್ದನು ಇವತ್ತಿನ ದಿವಸ. ದಟ್ ಈಸ್ ವೈ ಇಟ್ ಈಸ್ ಅ ವೆರಿ ಆಸ್ಪಿಷಸ್ ಡೇ ಫಾರ್ ದ ಹಿಂದೂ ಕಲ್ಚರ್. ಈಗ ವೈಜ್ಞಾನಿಕ ಕಾರಣ ಆತೀಗ ಈಗ ಒಂದು ಸ್ವಲ್ಪ ರೊಕ್ಕದ ವಿಷಯಕ್ಕೆ ಬರೋಣ. Q1 ಅಂದ್ಕೂಡಲೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸರ್ದಿನ ಬೋನಸ್ ಬರ್ತದಪ್ಪ, ನೆಕ್ಕೆ ಮಾರ್ಕ್ಸ್ನ ದೊಡ್ಡ ಬರ್ತದ. ಹಂಗೆ ರೈತರಿಗೂ ಸೊ ಅವ್ರು ಏನು ಬೆಳೆದಿರ್ತಾರಲ್ಲ, ದಿ ಗೆಟ್ ಅ ರಿಯಲ್ ಟೈಮ್ ವ್ಯಾಲ್ಯೂ. ನಾವೇನು ಮಾಡಿವಲ್ಲ ಅದ್ರ ವ್ಯಾಲ್ಯೂಯೇಷನ್ ಎಷ್ಟಾಗಿರುತ್ತೆ. ಅದಕ್ಕೆ ರೈತರನ್ನು ತಮ್ಗೊಂದು ಸ್ವಂತ ಪದ್ಧತಿ ಇರುತ್ತೆ, ಸಂಕ್ರಮಣ ಹೊಲ್ದಾಗ ಹೋಗಿ ಏನು ಮಾಡ್ತಾರಂತ. ಸೊ ಇದೆಲ್ಲ ಆಯ್ತು. ಆಮೇಲೆ ಈಗ ಒಂದು ಬಹಳ ಮಹತ್ವದ ದಿನ, ಈ ಭಾರತೀಯರಾಗಿ ನಾವು ಎಷ್ಟು ವಿಭಿನ್ನ ಆಗಿದ್ದೇವೆ. ಖರೆ ಒನ್ ಕಾಮನ್ ಥಿಂಗ್ ಇಸ್ ಇವೆಲ್ಲ ಪದ್ಧತಿಗಳು. ಈಗ ನಾವು ಒಂದು ಸಂಕ್ರಮಣ ಅಂತೀವಿ, ತಮಿಳ್ದವ್ರನ್ನ ಪೊಂಗಲ್ ಅಂತಾರೆ, ಪಂಜಾಬ್ನಾಗ ಲೋರಿ ಅಂತಾರೆ, ಆಸಾಮ್ನಾಗ ವ್ಯೂ ಅಂತಾರೆ. ಎಲ್ಲ ಸೇಮ್ ಅದ. ಅಲ್ಟಿಮೇಟ್ಲಿ ಆ ಸೈಕಲ್ನಾಗ ಇರುತ್ತೆ. ಅಲ್ಲಲ್ಲಿ ಲೋಕಲ್ ಪದ್ಧತಿ ಪ್ರಕಾರ ಯು ಗೆಟ್ ಯೂಸ್ ಟು ದಿ ಚೇಂಜಸ್ ಇನ್ ಸಂಕ್ರಮಣ ಅಂತ ಹೇಳಿದರು. ಇಷ್ಟೆಲ್ಲ ಇರುವ ಈ ಹಬ್ಬದಲ್ಲಿ ನಾವು ಸಮಾಜದಲ್ಲಿ ಎಲ್ಲರೂ ಯಾವುದೇ ವರ್ಗದವ್ರು ಇದ್ದಾರೆ, ಇದು ನಮ್ಗೆ ಪರಿಣಾಮ ಬಿದ್ದ ಬೀಳ್ತೈತಿ. ಈಗ ದೇಶದಿಂದ ದೂರ ಬರ್ತೀವಿ, ಬಂದ ಎಲ್ಲರೂ ಒಂದು ಕಡೆ ಕೂಡೋಣ ಅಂತೀವಿ. ಈಗ ನಮ್ಮ ಹುಡುಗರು ಕೇಳಿದ್ರೆ ಸಂಕ್ರಮಣ ಅಂತಂದ್ರೆ ಏನು? ಸೊ ನನ್ನ ಮಗ ಕೇಳಿದ್ರೆ ಏನು ಅಂತಂದ್ರೆ, ಕಿರಣ್ ನಿಲುಗಲ್ ಅವ್ರಿಗೆ ಯಾವಾಗ ರೊಟ್ಟಿ ತಿನ್ನೋ ಮನಸ್ಸು ಬರ್ತದಲ್ಲ ಅವ್ರನ್ನ ರೊಟ್ಟಿ ಹಬ್ಬ ಸಂಕ್ರಮಣ ಅಂತ ಆಗೈತಿ. ಆ ಡೆಫಿನೇಷನ್ ಹಂಗೆ ಆಗೈತಿ. ರೊಟ್ಟಿ ಸಂಕ್ರಮಣ ಬಂತಂದ್ರೆ ರೊಟ್ಟಿ ಹಬ್ಬ. ಉಳಿದವ್ರಿಗೆ ಕೇಳಿ ರೊಟ್ಟಿ ಹಬ್ಬ ಇವಾಗ ಕಿರಣ್ ಅವ್ರಿಗೆ ರೊಟ್ಟಿ ತಿನ್ನೋ ಮೂಡ್ ಬರ್ಬೇಕು, ತನ ಸಂಕ್ರಮಣ ಬಂದಂಗ ಅದಂತ. ಸೊ ಈಗ ಆಕ್ಚುಲಿ ಹೋದ್ಸೋದ್ರೆ ಅವಾಗತ್ತ, ಈ ಸದ್ರ ಇದಾಗತ್ತ. ಸೊ ಸಾಕು ಭಾಳ ಕೊರದೆ. ಒಂದು ಕೆಲಸ ಮಾಡೋಣ, ಮನಸ್ಸು ಬಿಚ್ಚು ಮಾತಾಡೋನು, ಕುಣಿದಾಡೋನು, ಹಾಡೋನು, ಮತ್ತು ದಬಾಶ್ ರೊಟ್ಟಿ ಹೊಡೋನು. ಮತ್ತೊಂದು ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾನು ನಿಮ್ಮ ನೀರು. ಥ್ಯಾಂಕ್ ಯು.